ಇನ್ನೊಂದು ಸರ್, ಈಗ ನಿರ್ಮಲಾ ಸೀತಾರಾಮನ್ ಒಂದು ಮಾತು ಹೇಳಿದ್ದಾರೆ, ಪೆಟ್ರೋಲ್ ಅನ್ನು ನಾವು GST ವ್ಯಾಪ್ತಿ ತರಕ್ಕೆ ಸಿದ್ಧರಿದ್ದೇವೆ, ಆದರೆ ರಾಜ್ಯಗಳು ಒಪ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ನಮ್ಮದು ಫೆಡರಲ್ ಸಿಸ್ಟಮಲ್ಲಿ 3 ಲಿಸ್ಟ್ ಇದೆ. ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು, ಕಾನ್ಕರೆಂಟ್ ಲಿಸ್ಟು. ಸ್ಟೇಟ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ಗೆ ನಾವು ತೀರ್ಮಾನ ತೊಗೊತೀವಿ. ಸೆಂಟರ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ನ ಅವ್ರು ತೀರ್ಮಾನ ತೊಗೊತಾರೆ. ಕಾನ್ಕರೆಂಟ್ ಲಿಸ್ಟ್ ಅಂದರೆ ಸ್ಟೇಟು ಸೆಂಟರು ಇಬ್ಬರು ತೀರ್ಮಾನ ತೊಗೊತೀವಿ, ಆದರೆ ಸೆಂಟರ್ ತೀರ್ಮಾನನೇ ಫೈನಲಿ ಗೆಲ್ಲೋದು. ಈಗ ಅವ್ರ ಅಧಿಕಾರದಲ್ಲಿರೋ ಸ್ಟೇಟ್ಸು ಇದ್ದಾವೆ. ಸೊ ಅವ್ರು ತರಲಿ, ನೋಡೋಣ. ಎಲ್ಲ ಸ್ಟೇಟ್ಸು BJPಯಲ್ಲಿರೋ ಸ್ಟೇಟ್ಸ್ನ ಒಪ್ಸ್ಕೊಂಡು ಬರಲಿ. ಈಗ ಮೊನ್ನೆ ಯಾವುದೋ 1 ನೇಷನ್ 1 ಎಲೆಕ್ಷನ್ ಬಿಲ್ಲು ಯಾವ ಧೈರ್ಯದ ಮೇಲೆ ಪಾಸ್ ಮಾಡಿದ್ರು ಅವರು? ನಂಬರ್ ಇತ್ತು ಅವ್ರ ಹತ್ರ, ಮೆಜಾರಿಟಿ ನಂಬರ್ ಇತ್ತು. ಅವ್ರೇನು ಗೊತ್ತಾ, ಬೇರೆ ಪಾರ್ಟಿಗಳನ್ನ ಜನರ ಮುಂದೆ ವೀಕ್ ಮಾಡಬೇಕು ಇತ್ತ, ಮೆಜಾರಿಟಿ ಇತ್ತ ಪಾಸ್ ಮಾಡೋಕ್ಕೆ. ನಂಬರ್ ಇಲ್ಲ ಅಂತ ಗೊತ್ತಿದ್ರು ಬಿಲ್ ಯಾಕೆ ಟೇಬಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ? ಅಂದರೆ ದೆ ವಾಂಟ್ ಟು ಪ್ರೊಜೆಕ್ಟ್. ಈ ನಾಟ ಎಲ್ಲ ನಡೆಯಲ್ಲ. ನೆಕ್ಸ್ಟ್ 2029 ಇಂಡಿಯಾದೇ ಅಷ್ಟು ಮಾತು. ಇಂಡಿಯಾದೇ ಅಷ್ಟು ಮಾತು. ಇಲ್ಲ ಸರ್, ಇಂಡಿಯಾ ಬ್ಲಾಕ್ ಫಾರ್ಮ್ ಆಗಿದ್ದು ಮೊನ್ನೆ. ಈಗ ಇಂಡಿಯಾ ಬ್ಲಾಕ್ ಅಲ್ಲಿ ಕಾಂಗ್ರೆಸ್ ಕಿಕ್ಔಟ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಜೊತೆ ಮುಂದುವರಿಬಾರ್ದು ಅಂತ. ಇಲ್ಲ, ಹಾಗೇನಿಲ್ಲ. ಇಂಡಿಯಾನೇ ಅಂತೀರಿ, ಕಾಂಗ್ರೆಸ್ ಇರಬಾರ್ದಲ್ಲಿ ಅಂತ ಉಳಿದವರಲ್ಲ. ಇಲ್ಲ, ಹಾಗೇನಿಲ್ಲ. ಎಲ್ಲ ನಾವು ಅಣ್ಣ ತಮ್ಮಂದ್ರಿದ್ದಂಗೆ ಸರಿ ಮಾಡ್ಕೊಂಡು ಹೋಗ್ತೀವಿ ಸರ್. ಸರಿ ಇಲ್ವಲ್ಲ ಸರ್, ಇನ್ನೊಬ್ಬರನ್ನ ಹೆಂಗೆ ಎದುರಿಸ್ತೀರಿ? ಇಲ್ಲ, ಹಾಗೇನಿಲ್ಲ. ಲೀಡರ್ಶಿಪ್ ರೆಡಿ ಇಲ್ಲ. ನ್ಯಾಷನಲ್ ಪಾರ್ಟಿನ ಸೈಡ್ ಇಟ್ಟು ನಾವು ಹೋಗೋಣ, ಬೇಡ ಕಾಂಗ್ರೆಸ್. ಇಲ್ಲ ನೋಡಿ ಸರ್, ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇರಲ್ಲ, ಶಾಶ್ವತ ಶತ್ರುಗಳು ಇರಲ್ಲ. ಸಂದರ್ಭಕ್ಕೆ ತಕ್ಕಂತೆ ರಾಜಕಾರಣ ಒಂದೇ ನೋಡಿ. ಫ್ರೆಂಡ್ಸ್ ಯಾರು, ಎನಿಮೀಸ್ ಯಾರು ಅಂತ ಸಂದರ್ಭ ಡಿಸೈಡ್ ಮಾಡೋದು ಅಲ್ವಾ? ದೇಶದಲ್ಲಿ ಬಹುತೇಕ ರಾಜ್ಯಗಳು ನಿಮಗೆ ಮಿತ್ರರು ಶತ್ರುಗಳು ಕಳೆದ ಲೋಕಸಭಾ ಚುನಾವಣೆಯಿಂದ ಅನುಭವಕ್ಕೆ ಬಂದಂಗಿದೆ. ಈಗ ಚಂದ್ರಬಾಬು ಅವರು BJPನ ದೂರ ಇಟ್ಟಿದ್ರು, ಈ ಬಾರಿ ಹತ್ರ ಹೋಗಿದ್ದಾರೆ. ಅವ್ರು ಯಾವಾಗ ದೂರ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಏನೇನಾಗುತ್ತೋ ನೋಡೋಣ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಾನು ಹೊಸ ವರ್ಷದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ, ದೇವರೇ ಈ ವರ್ಷ ಆದರೂ BJP ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಈಗ ನಿರ್ಮಲಾ ಸೀತಾರಾಮನ್ ಒಂದು ಮಾತು ಹೇಳಿದ್ದಾರೆ, ಪೆಟ್ರೋಲ್ ಅನ್ನು ನಾವು GST ವ್ಯಾಪ್ತಿ ತರಕ್ಕೆ ಸಿದ್ಧರಿದ್ದೇವೆ, ಆದರೆ ರಾಜ್ಯಗಳು ಒಪ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ನಮ್ಮದು ಫೆಡರಲ್ ಸಿಸ್ಟಮಲ್ಲಿ 3 ಲಿಸ್ಟ್ ಇದೆ. ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು, ಕಾನ್ಕರೆಂಟ್ ಲಿಸ್ಟು. ಸ್ಟೇಟ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ಗೆ ನಾವು ತೀರ್ಮಾನ ತೊಗೊತೀವಿ. ಸೆಂಟರ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ನ ಅವ್ರು ತೀರ್ಮಾನ ತೊಗೊತಾರೆ. ಕಾನ್ಕರೆಂಟ್ ಲಿಸ್ಟ್ ಅಂದರೆ ಸ್ಟೇಟು ಸೆಂಟರು ಇಬ್ಬರು ತೀರ್ಮಾನ ತೊಗೊತೀವಿ, ಆದರೆ ಸೆಂಟರ್ ತೀರ್ಮಾನನೇ ಫೈನಲಿ ಗೆಲ್ಲೋದು. ಈಗ ಅವ್ರ ಅಧಿಕಾರದಲ್ಲಿರೋ ಸ್ಟೇಟ್ಸು ಇದ್ದಾವೆ. ಸೊ ಅವ್ರು ತರಲಿ, ನೋಡೋಣ. ಎಲ್ಲ ಸ್ಟೇಟ್ಸು BJPಯಲ್ಲಿರೋ ಸ್ಟೇಟ್ಸ್ನ ಒಪ್ಸ್ಕೊಂಡು ಬರಲಿ. ಈಗ ಮೊನ್ನೆ ಯಾವುದೋ 1 ನೇಷನ್ 1 ಎಲೆಕ್ಷನ್ ಬಿಲ್ಲು ಯಾವ ಧೈರ್ಯದ ಮೇಲೆ ಪಾಸ್ ಮಾಡಿದ್ರು ಅವರು? ನಂಬರ್ ಇತ್ತು ಅವ್ರ ಹತ್ರ, ಮೆಜಾರಿಟಿ ನಂಬರ್ ಇತ್ತು. ಅವ್ರೇನು ಗೊತ್ತಾ, ಬೇರೆ ಪಾರ್ಟಿಗಳನ್ನ ಜನರ ಮುಂದೆ ವೀಕ್ ಮಾಡಬೇಕು ಇತ್ತ, ಮೆಜಾರಿಟಿ ಇತ್ತ ಪಾಸ್ ಮಾಡೋಕ್ಕೆ. ನಂಬರ್ ಇಲ್ಲ ಅಂತ ಗೊತ್ತಿದ್ರು ಬಿಲ್ ಯಾಕೆ ಟೇಬಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ? ಅಂದರೆ ದೆ ವಾಂಟ್ ಟು ಪ್ರೊಜೆಕ್ಟ್. ಈ ನಾಟ ಎಲ್ಲ ನಡೆಯಲ್ಲ. ನೆಕ್ಸ್ಟ್ 2029 ಇಂಡಿಯಾದೇ ಅಷ್ಟು ಮಾತು. ಇಂಡಿಯಾದೇ ಅಷ್ಟು ಮಾತು. ಇಲ್ಲ ಸರ್, ಇಂಡಿಯಾ ಬ್ಲಾಕ್ ಫಾರ್ಮ್ ಆಗಿದ್ದು ಮೊನ್ನೆ. ಈಗ ಇಂಡಿಯಾ ಬ್ಲಾಕ್ ಅಲ್ಲಿ ಕಾಂಗ್ರೆಸ್ ಕಿಕ್ಔಟ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಜೊತೆ ಮುಂದುವರಿಬಾರ್ದು ಅಂತ. ಇಲ್ಲ, ಹಾಗೇನಿಲ್ಲ. ಇಂಡಿಯಾನೇ ಅಂತೀರಿ, ಕಾಂಗ್ರೆಸ್ ಇರಬಾರ್ದಲ್ಲಿ ಅಂತ ಉಳಿದವರಲ್ಲ. ಇಲ್ಲ, ಹಾಗೇನಿಲ್ಲ. ಎಲ್ಲ ನಾವು ಅಣ್ಣ ತಮ್ಮಂದ್ರಿದ್ದಂಗೆ ಸರಿ ಮಾಡ್ಕೊಂಡು ಹೋಗ್ತೀವಿ ಸರ್. ಸರಿ ಇಲ್ವಲ್ಲ ಸರ್, ಇನ್ನೊಬ್ಬರನ್ನ ಹೆಂಗೆ ಎದುರಿಸ್ತೀರಿ? ಇಲ್ಲ, ಹಾಗೇನಿಲ್ಲ. ಲೀಡರ್ಶಿಪ್ ರೆಡಿ ಇಲ್ಲ. ನ್ಯಾಷನಲ್ ಪಾರ್ಟಿನ ಸೈಡ್ ಇಟ್ಟು ನಾವು ಹೋಗೋಣ, ಬೇಡ ಕಾಂಗ್ರೆಸ್. ಇಲ್ಲ ನೋಡಿ ಸರ್, ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇರಲ್ಲ, ಶಾಶ್ವತ ಶತ್ರುಗಳು ಇರಲ್ಲ. ಸಂದರ್ಭಕ್ಕೆ ತಕ್ಕಂತೆ ರಾಜಕಾರಣ ಒಂದೇ ನೋಡಿ. ಫ್ರೆಂಡ್ಸ್ ಯಾರು, ಎನಿಮೀಸ್ ಯಾರು ಅಂತ ಸಂದರ್ಭ ಡಿಸೈಡ್ ಮಾಡೋದು ಅಲ್ವಾ? ದೇಶದಲ್ಲಿ ಬಹುತೇಕ ರಾಜ್ಯಗಳು ನಿಮಗೆ ಮಿತ್ರರು ಶತ್ರುಗಳು ಕಳೆದ ಲೋಕಸಭಾ ಚುನಾವಣೆಯಿಂದ ಅನುಭವಕ್ಕೆ ಬಂದಂಗಿದೆ. ಈಗ ಚಂದ್ರಬಾಬು ಅವರು BJPನ ದೂರ ಇಟ್ಟಿದ್ರು, ಈ ಬಾರಿ ಹತ್ರ ಹೋಗಿದ್ದಾರೆ. ಅವ್ರು ಯಾವಾಗ ದೂರ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಏನೇನಾಗುತ್ತೋ ನೋಡೋಣ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಾನು ಹೊಸ ವರ್ಷದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ, ದೇವರೇ ಈ ವರ್ಷ ಆದರೂ BJP ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.